ಕನ್ನಡ ಶೀಘ್ರಲಿಪಿ ಅಭ್ಯಾಸ 36. ಈ ವಿಧೇಯಕದ ಉದ್ದೇಶ ಏನು? ಜನಕ್ಕೆ ಯಾವ ರೀತಿ ಅನುಕೂಲ ಆಗುತ್ತದೆ ಹೇಳಿ. ನೆಕ್ಸ್ಟ್, ನಮ್ಮ ರಾಜ್ಯದಲ್ಲಿ ಈ ವಿಚಾರದಲ್ಲಿ ಯೋಗ್ಯ ವಿಧೇಯಕ ಇಲ್ಲದೆ ಇರುವುದರಿಂದ ಅಕ್ಕಿಯ ಬೆಲೆ ಏರುತ್ತಾ ಇದೆ. ಆದ ಕಾರಣ ಜಾಗ್ರತೆ, ಯೋಗ್ಯ ಕಾನೂನು ವ್ಯವಸ್ಥೆ ಮಾಡಿ. ನೆಕ್ಸ್ಟ್, ನಮ್ಮ ಅಭಿಪ್ರಾಯಕ್ಕೂ ನಿಮ್ಮ ಅಭಿಪ್ರಾಯಕ್ಕೂ ವ್ಯತ್ಯಾಸ ಇರುತ್ತದೆ, ಆದರೆ ಧ್ಯೇಯದಲ್ಲಿ ವ್ಯತ್ಯಾಸ ಇಲ್ಲ. ನೆಕ್ಸ್ಟ್, ನಮ್ಮ ಯೋಜನೆ ಯಶಸ್ವಿ ಆಗಿದ್ದು ನೋಡಿ. ಹೊಟ್ಟೆ ಕಿಚ್ಚು ಪಡಬೇಡಿ. ನಿಮ್ಮ ಯೋಜನೆ ಕೂಡ ಯಶಸ್ವಿ ಆಗುತ್ತದೆ. ಏತಕ್ಕಾಗಿ ಅನ್ಯಥಾ ಯೋಚನೆ ಮಾಡುತ್ತೀರಿ? ನೆಕ್ಸ್ಟ್, ನೀವು ವ್ಯಾಜ್ಯ ಆಡಬೇಡಿ. ನೋಡುವವರಿಗೆ ಏನು ಚೆನ್ನಾಗಿ ಕಾಣುತ್ತದೆ, ನಿಮ್ಮ ವ್ಯವಹಾರದಲ್ಲಿ ಏನು ವಿವೇಕ ಇದೆ, ನಿಮಗೆ ಏತಕ್ಕಾಗಿ ಉಪಾಧ್ಯಾಯರ ಬಗ್ಗೆ ವಿರೋಧ ಹೇಳಿ. ನೆಕ್ಸ್ಟ್, ನಮ್ಮ ಉದ್ಯಮದಲ್ಲಿ ನಾನು ಯಶಸ್ವಿ ಆಗುತ್ತೇನೆ, ನಿಮಗೆ ಯಾವ ಭಯವೂ ಬೇಡ. ನಿಮ್ಮ ಅಳಿಯ ಯಾವ ಊರಿನಿಂದ ಬರುತ್ತಾರೆ, ಯಾವ ಪಟ್ಟಣಕ್ಕೆ ಹೋಗುತ್ತಾರೆ, ಏತಕ್ಕೆ ಹೋಗುತ್ತಾರೆ ವಿಚಾರ ಮಾಡಿ ಹೇಳಿ.